ಖಿಲ್ಲಾವಣಿಯಲ್ಲಿ ಮತ್ತೆ ಗಲಾಟೆಯಾಗಿದೆ. ಉದ್ವಿಗ್ನ ಸ್ಥಿತಿ ಜಾಸ್ತಿ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ. ಪೊಲೀಸರ ಜೊತೆಗೇನೆ ಹಿಂದೂ ಕಾರ್ಯಕರ್ತರು ವಾಗ್ವಾದಕ್ಕಿಳಿದಿದ್ದಾರೆ. ಇವರನ್ನ ತಹಬಂದಿಗೆ ತರೋ ನಿಟ್ಟಿನಲ್ಲಿ ಪೊಲೀಸರು ಶ್ರಮ ಹಾಕ್ತಾನೆ ಇದ್ದಾರೆ. ಪ್ರಶ್ನೆ ಬೇರೆ. ನಿನ್ನೆ ಏಟು ಬಿದ್ದಾದ ಮೇಲೂ ಕೂಡ ಬೆಳಗಿನ ಜಾವ 4 ಗಂಟೆ ತನಕ ಎಸ್ಪಿನೇ ಸುತ್ತಾಡಿದ್ದಾರೆ. ಗಮನ ಹರಿಸಬೇಕು ವ್ಯವಸ್ಥೆ. ಒಂದು ಕಡೆಗೆ ಬರಬೇಕು, ಆ ಕಡೆ ಈ ಕಡೆಯಿಂದ ಫೋರ್ಸ್ಗಳು ಪಥಸಂಚಲನ ಆಗಬೇಕು. ಈ ಬಾಲ ಬಿಚ್ಚುವಂಥವ್ರಿಗದು ಅವ್ರಿಗೂ ಸ್ವಲ್ಪ ಭಯ ಬರಬೇಕು. ಭಯಗೊಂಡಿರುವಂಥವ್ರಿಗೂ ಸ್ವಲ್ಪ ಧೈರ್ಯ ಬರಬೇಕು ಪೊಲೀಸರು ನೋಡಿ. ಎಲ್ಲರೂ ಕೂಡಿ ರೀತಿಯಿಂದ ಹೋಗಬೇಕು. ಅದಕ್ಕೆ ಏನು ನಿರ್ಣಯ ಮಾಡಬೇಕು? ಎಸ್ಪಿ ಅವರಿಗೆ, ಐಜಿ ಅವರಿಗೆ 100 ಗಂಟೆಗೆ ನಾನು ಭೇಟಿ ಆಗ್ತಾ ಇದ್ದೇನೆ. ದಯವಿಟ್ಟು ನಾವೆಲ್ಲ ಹೋಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನೀವು ಎಲ್ಲರೂ ನಿಮ್ಮ ಮನೆಗೆ ಹೋಗ್ರಿ, ಎಲ್ಲರೂ ಹೋಗಬೇಕು. ಎಸ್ ನಾರಾಯಣ ಸಾಹೇಬ್ ಹಾಂಡ್ಗೆ ರಾಜ್ಯಸಭಾ ಸದಸ್ಯರು ಜನರನ್ನ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಹೋಗ್ರಿ, ದಯವಿಟ್ಟು ಯಾರು ಇಲ್ಲಿ ನಿಂತ್ಕೋಬೇಡಿ. SP ಅವ್ರಿಗೂ ಮನವಿ ಮಾಡಿದರು, ಜನಸಾಮಾನ್ಯರಿಗೂ ಮನವಿ ಮಾಡಿದರು. ನಾರಾಯಣ ಸಾಹೇಬ್ ಹಾಂಡ್ಗೆ ರಾಜ್ಯಸಭಾ ಸದಸ್ಯರು, BJP ನಾಯಕರು. ಶಿವಭವಾನಿ ದೇವಸ್ಥಾನದಲ್ಲಿ ಶಾಂತಿ ಸಭೆ ಇತ್ತು. ಅದು ಮುಗಿದಾದ ಮೇಲೂ ಕೂಡ ಶಾಂತಿಯನ್ನು ಕಾಣ್ತಾ ಇಲ್ಲ. ಜೈ ಭವಾನಿ ಘೋಷಣೆ ಕೂಗ್ತಾ ಕಾರ್ಯಕರ್ತರು ಓಡಾಡ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು. ನಾವು ತೋರಿಸ್ತಾ ಇದ್ದೀವಿ ಅಂಗಡಿಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಮಾಲೀಕರು. ಜೊತೆಗೆ ಖಿಲ್ಲಾವಣಿನಲ್ಲಿ ಘೋಷಣೆ ಕೂಗ್ತಾ ಹೋಗ್ತಿರುವಂಥ ಹಿಂದೂ ಕಾರ್ಯಕರ್ತರು. ಖಿಲ್ಲಾವಣಿಯಲ್ಲಿ ಮತ್ತೆ ಗಲಾಟೆ ಆಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಜನ ಬಂದ್ ಮಾಡ್ತಾ ಇದ್ದಾರೆ. ಮೆರವಣಿಗೆಗಳು, ಈ ಉತ್ಸವಗಳು, ಇದಕ್ಕೇನು ಕೊರತೆನ ನಮ್ಮಲ್ಲಿ ಆಗ್ತಾ ಇರ್ತವೆ. ಅದರಲ್ಲೂ ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಮೆರವಣಿಗೆ ನಡೀತಾ ಇತ್ತು. ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಘೋಷಣೆ ಕೂಗ್ತಾ ಕಾರ್ಯಕರ್ತರು ಕೂಡ ಹೋಗ್ತಾ ಇದ್ರು.